ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ತೋರಿಸ್ತಾರಂಥ ರೆಸಿಪಿ ಸೆಟ್ ದೋಸೆ. ತುಂಬ ಜನನು ಕಮೆಂಟ್ ಮಾಡಿ ಕೇಳ್ತಾ ಇದ್ರು, ಸೊ ಲೇಟಾಗಿ ತೋರಿಸ್ತಾ ಇದ್ದೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಈ ದೋಸೆ ಇಷ್ಟಪಡೋರ್ಗಂತೂ ಸೂಪರಾಗಿರುತ್ತೆ. ಸೆಟ್ ದೋಸೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ. ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ. ಇದು ಮಾಡೋದು ಸುಲಭ. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಸಾಮಗ್ರಿಗಳು ನೋಡೋಣ. ಇಲ್ಲಿ ಈ ಲೋಟದಲ್ಲಿ ನಾನು 1/4 kg ಆಗೋಷ್ಟು ಬರುತ್ತೆ ಲೋಟ ಅಳತೆ. ಅದರಲ್ಲಿ ನಾನು ಈ ಸೊಸೈಟಿ ಅಕ್ಕಿ ಏನಂತಾರೆ ಆ ಅಕ್ಕಿ ತೊಗೊಂಡಿದ್ದೀನಿ. ಇಲ್ಲಾಂದರೆ ದೋಸೆ ಅಕ್ಕಿ ಅಂದ್ರೆ ಕೇಳಿ ಸಿಗುತ್ತೆ ಅಂಗಡಿಗಳಲ್ಲಿ. ಅದೇ ಲೋಟ ಅಳತೆದಲ್ಲಿ ಇಡ್ಲಿ ಅಕ್ಕಿ ತಗೊಂಡಿದ್ದೀನಿ. ಇಡ್ಲಿಗಂತಾನೆ ಸಪ್ರೇಟಾಗಿ ಸಿಗುತ್ತೆ ಅಕ್ಕಿ. ಆ ಅಕ್ಕಿ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ಸ್ಪಾಂಜಿಯಾಗಿ ಬರುತ್ತೆ. ಅದಿಲ್ಲ ಅಂದರೆ ನೀವು ಕುಚ್ಚಲಕ್ಕಿ ಅಂತಾರಲ್ಲ, ಆ ಅಕ್ಕಿ ಕೂಡ ಯೂಸ್ ಮಾಡ್ಕೋಬೋದು. ಅದಿಲ್ಲಾಂದರೆ ನಾರ್ಮಲ್ ಒಂದೇ ಥರ ಅಕ್ಕಿ 2 ಲೋಟ ಹಾಕ್ಕೊಳ್ಳಿ. ಇಲ್ಲಿ ಒಂದು 100 ಗ್ರಾಮ್ ಆಗೋಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ. ಅರ್ಧ kg ಅಕ್ಕಿಗೆ ಒಂದು 100 ಗ್ರಾಮ್ ಉದ್ದಿನಬೇಳೆ ಈ ಟೀ ಕುಡಿಯೋ ಲೋಟ ಅಳತೆದಲ್ಲಿ ತಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ ಇದನ್ನು ಅಷ್ಟೇ ಟೀ ಕುಡಿಯೋ ಲೋಟದಲ್ಲಿ ಅಳತೆ ತಗೊಂಡಿದ್ದೀನಿ. ಅದಿಲ್ಲಾಂದರೆ ನೀವು ಪೇಪರ್ ಅವಲಕ್ಕಿ ಕೂಡ ಯೂಸ್ ಮಾಡ್ಕೋಬೋದು. ಒಂದು ಅರ್ಧ ಟೀ ಸ್ಪೂನ್ ಮೆಂತ್ಯ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಮಾಡೋದಕ್ಕೆ ಎಣ್ಣೆ. ಇವಾಗ ಏನು ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸಿದ್ದೀನಿ, ಇಷ್ಟನ್ನು ಒಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಒಂದು 2 ಸಾರಿ ವಾಶ್ ಮಾಡಿ. ನೀವು ಕೆಲ್ಸಕ್ಕೆ ಹೋಗೋದಾದರೆ ಬೆಳಗ್ಗೆನೇ ನೆನೆ ಹಾಕಿ, ಇಲ್ಲಾಂದರೆ ಒಂದು 10 ಗಂಟೆಗೆ ನೆನೆ ಹಾಕ್ಬಿಟ್ಟು ಸಂಜೆ ಒಂದು 4 ರಿಂದ 5 ಗಂಟೆಗೆ ರುಬ್ಬಿಡ್ಬೇಕು. ರುಬ್ಬೋದು ಯಾವ ಥರ ರುಬ್ತೀರಂದರೆ ಸ್ವಲ್ಪ ತರ್ತರಿಯಾಗಿ ರುಬ್ಬಬೇಕು. ತರ್ತರಿಯಾಗಿ ರುಬ್ಬಿದ ಮೇಲೆ ಇದಕ್ಕೆ ಉಪ್ಪು ಮತ್ತು ಸೋಡಾ ಮಿಕ್ಸ್ ಮಾಡಿ ರಾತ್ರಿ ಫುಲ್ ಬಿಡಬೇಕು, ಓವರ್ ನೈಟ್ ಬಿಡಬೇಕು. ಇವಾಗ ಚಳಿಗಾಲ ಆಗಿರೋದ್ರಿಂದ ಸೋಡಾ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ಬೇರೆ ಏನು ಹಾಕೋದಿಲ್ಲ. ಇದಕ್ಕೆ ಉಪ್ಪು ಸೋಡಾ ಮಿಕ್ಸ್ ಮಾಡಿ ರಾತ್ರಿನೇ ನೆನೆ ಹಾಕ್ಬಿಡಿ. ಬೆಳಗ್ಗೆಗೆಲ್ಲ ಚೆನ್ನಾಗಿ ಹುಳಿ ಬಂದಿರುತ್ತೆ. ಹಿಟ್ಟು ಹೆಂಗೆ ಉಕ್ಕಿ ಬಂದಿರುತ್ತೆ ಅದೇ ಥರನೇ ಇರಬೇಕು. ಸೊ ನೀವು ನೀರು ಏನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಇವಾಗ ನೋಡಿ, ಹೆಂಚಿಟ್ಟಿದೆ, ಹೆಂಚು ಕೂಡ ಕಾದಿದೆ. ಇವಾಗ ಇದನ್ನು ಹಾಕ್ಕೊತಾ ಇದ್ದೀನಿ. ಜಸ್ಟ್ 1 ಸೌಟ್ ಹಾಕ್ಕೊತಾ ಇದ್ದೀನಿ. ಕೆಲವ್ರು ದಪ್ಪ ಬೇಕಂದ್ರೆ 2 ಸೌಟ್ ಕೂಡ ಹಾಕೋಬೋದು. ಇದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ಪಾಂಜಿಯಾಗಿ ನಿಮ್ಗೆ ಬರಬೇಕಂದ್ರೆ ಹಿಟ್ಟಿಗೆ ನೀರು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ದೋಸೆ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿ ಸಾಕು. ಈಗ ಮುಚ್ಚಳ ಮುಚ್ಚಿ ಒಂದು 30 ಸೆಕೆಂಡ್ ಬಿಡ್ತಾ ಇದ್ದೀನಿ. ಇವಾಗ ಒಂದು 30 ಸೆಕೆಂಡ್ ಆದಮೇಲೆ ಇದನ್ನು ತಿರುವಾಕೊಳ್ಳೋಣ. ನೋಡ್ತಾ ಇರೋದು ಎಷ್ಟು ಕಲರ್ಫುಲ್ಲಾಗಿ ಸಖತ್ತಾಗಿ ಬಂದಿದೆ. ನಿಜವಾಗ್ಲೂ ಸೆಟ್ ದೋಸೆ ಮಾತ್ರ ಯಾವುದೇ ರೀತಿ ಸೈಡ್ ಡಿಶ್ಗೆ ಸೂಪರಾಗಿರುತ್ತೆ. ನೋಡಿ, ಇವಾಗ ಇದು ರೆಡಿಯಾಗಿದೆ. ಸೊ ಸೆಟ್ ದೋಸೆನೇ ಇಷ್ಟೇ ಸಿಂಪಲ್, ಏನೂ ಬೇಕಾಗಿಲ್ಲ. ನೀವು ಯಾವಾಗ ಬೇಕಾಗ ಮಾಡ್ಕೊಂಡು ತಿನ್ಬೋದು. ಸೊ ನಾನು ಹೇಳ್ದಂಗೆ ಈ ಸೆಟ್ ದೋಸೆ ಜೊತೆಗೆ ಚಟ್ನಿ, ಸಾಂಬಾರು, ಕುರ್ಮಾ ಯಾವುದೇ ರೀತಿ ಸೈಡ್ ಡಿಶ್ ಸಖತ್ತಾಗಿರುತ್ತೆ. ನಾನ್ ವೆಜ್ ಇಷ್ಟಪಡೋರು ನಾನ್ ವೆಜ್ ರೆಸಿಪಿಗಳಲ್ಲಿ ಕೂಡ ನೀವು ಸರ್ವ್ ಮಾಡ್ಕೊಂಡು ತಿನ್ಬೋದು. ನೋಡೋದ್ರಲ್ಲ, ಇವತ್ತಿನ ರೆಸಿಪಿ ಇಷ್ಟೇ. ಎಷ್ಟು ಸಿಂಪಲ್ಲಾಗಿ ಸೆಟ್ ದೋಸೆ ಮಾಡೋದಂತ ಖಂಡಿತ ನಿಮಗೆಲ್ಲ ಗೊತ್ತಾಗಿದೆ ಅನ್ಕೊತೀನಿ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.